ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 300ರಿಂದ 350 AI ಕ್ಯಾಮೆರಾಗಳು 2026ರ IPL ಮ್ಯಾಚ್ಗಳು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬಹುದು ಎಂಬ ಒಂದು ಭರವಸೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧಿಕೃತ ಅಕೌಂಟ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ನಮ್ಮ RCB ಫ್ರಾಂಚೈಸಿ. ಅದು RCB ಕೇರ್ ಅಂತ. ಆ ಪೋಸ್ಟ್ನಲ್ಲಿ ಏನೈತಪ್ಪ ಅಂತಂದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 300ರಿಂದ 350 AI ಕ್ಯಾಮ್ರಾಗಳನ್ನು ಅಳವಡಿಸಬೇಕೆಂದು RCB ಫ್ರಾಂಚೈಸಿಯು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅಧಿಕೃತವಾಗಿ ಪ್ರಸ್ತಾವನೆ ಮಾಡಿದೆ. ಯಾಕಪ್ಪ ಅಂತಂದರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರವಲಯದಲ್ಲಿ ಅಥವಾ ಒಳಾಂಗಣದಲ್ಲಿ ಎಲ್ಲಿ ಜನಸಂದಣಿಯನ್ನು ನಿರ್ವಹಿಸಲು ಸಹಕಾರಿಯಾಗಲಿ ಅಂತ RCBಯು ಸಾರ್ವಜನಿಕ ಸುರಕ್ಷತೆ ಹೆಚ್ಚಿಸಲು ಆಟೋಮೇಷನ್ ಮತ್ತು ಡಾಟಾ ಚಾಲಿತ ಬುದ್ಧಿವಂತಿಕೆಯಲ್ಲಿ ಉತ್ತಮ ಸ್ಥಾನದಲ್ಲಿರುವಂತಹ ಸ್ಟ್ಯಾಕ್ಯೂ ಕಂಪನಿ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 300ರಿಂದ 350 AI ಕ್ಯಾಮ್ರಾಗಳನ್ನು ಅಳವಡಿಸಲು ಒಂದು ಬಾರಿಗೆ 4.5 ಕೋಟಿ ಖರ್ಚಾಗುತ್ತಂತೆ. ಅದನ್ನು ಸಹ RCB ಫ್ರಾಂಚೈಸಿಯು ನಾವು ಕೊಡ್ತಾವಂತ ಹೇಳ್ಕೊಂಡೈತಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ AI ಕ್ಯಾಮ್ರಾಗಳನ್ನು ಕೂರಿಸುವುದರಿಂದ ಜನದಟ್ಟಣೆಯನ್ನು ನಿರ್ವಹಿಸಬಹುದು ಅಂತ RCB ಫ್ರಾಂಚೈಸಿ ಹೇಳ್ತಾ ಇದೆ. ಇದರಿಂದ 2026ರ IPL ಮ್ಯಾಚುಗಳು ನಮ್ಮ ಬೆಂಗಳೂರಲ್ಲಿ ನಡೆಯುತ್ತವಂತ ನೋಡೋದಾದರೆ ಇಲ್ಲಿವರೆಗೂ ಸಹ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಇದು 2025ರಲ್ಲಿ ನಡೆದಂತಹ ಕಾಲು ತುಳಿತದಂತಹ ಘಟನೆಗಳನ್ನು ಮರುಕಳಿಸದಂತೆ ಆಗದೇ ಇರಲಿ ಅಂತ RCB ಫ್ರಾಂಚೈಸಿ ಈ ಥರ ಒಂದು ಪ್ರಸ್ತಾವನೆ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಪ್ರಸ್ತಾವನೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಒಂದು ಕಡೆ ವೆಂಕಟೇಶ್ ಪ್ರಸಾದ್ ಅವರು RCB ಮ್ಯಾಚ್ಗಳನ್ನು 2026ರ RCB ಮ್ಯಾಚ್ಗಳನ್ನು ಬೆಂಗಳೂರಲ್ಲಿ ಆಡಿಸ್ತೀವಿ ಅಂತ ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ RCB ಫ್ರಾಂಚೈಸಿಯು ರಾಯ್ಪುರ ಅಥವಾ ಇಂದೋರ್ ಸ್ಟೇಡಿಯಂಗಳನ್ನು ಹೋಮ್ ಗ್ರೌಂಡ್ಗಳಾಗಿ ಮಾಡಿ 2026ರ ಮ್ಯಾಚ್ಗಳನ್ನು RCB ಅಲ್ಲಿ ಆಡಲಿದೆ ಅಂತ ಹೇಳ್ತಾ ಇದ್ದರು. ಇನ್ನು ಇಲ್ಲಿವರೆಗೂ ಸಹ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ನಮ್ಮ RCB ಫ್ರಾಂಚೈಸಿಯು ಬೆಂಗಳೂರಲ್ಲಿ ಆಡುತ್ತಾ ಅಥವಾ ಇಂದೋರ್ನಲ್ಲಿ ಆಡುತ್ತಾ ಅಥವಾ ರಾಯ್ಪುರದಲ್ಲಿ ಆಡುತ್ತಾ ಅಂತ ಇಲ್ಲಿವರೆಗೂ ಸಹ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಒಟ್ಟಾರೆಯಾಗಿ ಇದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಮ್ಮ RCB ಮಾಡಿರುವಂಥ RCB ಕೇರ್ ಎಂಬ ಪೋಸ್ಟ್ ಇದು. ಮುಂದಿನ ದಿನಗಳಲ್ಲಿ ನಮ್ಮ RCB ಮ್ಯಾಚ್ಗಳಲ್ಲೂ ಬೆಂಗಳೂರಲ್ಲಿ ನಡೆಯಬೇಕು, ಅದಕ್ಕಾಗಿ ಪೂರ್ವ ಯೋಜನೆ ಅಂತ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಏನೇ ಆಗಲಿ ಯಾವುದಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದು ನಮ್ಮ RCB ಫ್ರಾಂಚೈಸಿಯು ನಮ್ಮ RCB ಮ್ಯಾಚ್ಗಳನ್ನು ನಮ್ಮ ಬೆಂಗಳೂರಲ್ಲಿ ನಡೆಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.